ಅಪ್ಪೋ ಚಿಕ್ಕಮ್ಮ, ಹಾಗೆಲ್ಲ ಏನು ಇಲ್ಲ. ಏನು ಇಲ್ದೇ ಇದ್ರೆ ಸಂತೋಷನೇ ಬಿಡು. ಮತ್ತೆ ಏನಕ್ಕೆ ಫೋನ್ ಮಾಡಿದ್ದು ನೀನು? ಚಿಕ್ಕಮ್ಮ, ನಮ್ಮ ಮನೆಗೆ ಯಾರಾದ್ರೂ ಬಂದಿದಾರಾ? ಬಂದಿದ್ರು. ಯಾರು ಯಾರು ಯಾರು? ಅದೇ ಕಣೆ, ರಾಜಲಕ್ಷ್ಮಿ ಸೀನು ಹಾಸ್ಪಿಟಲ್ ಇಂದ ಬಂದ್ರು. ಆ ಹುಡುಗ ಅದೇ ಶೌರ್ಯ ಇದಾನಲ್ಲ, ಅವನ್ಗೇನು ಆಗ್ಲಿಲ್ವಂತೆ, ಚೆನ್ನಾಗೇ ಇದಾನಂತೆ. ಮನೆಗ್ ಕೂಡ ಕರ್ಕೊಂಡು ಹೋದ್ರಂತೆ. ಅಪ್ಪಾ ಚಿಕ್ಕಮ್ಮ, ನಾನು ಅವ್ರ ಬಗ್ಗೆ ಕೇಳ್ತಿಲ್ಲ ಚಿಕ್ಕಮ್ಮ. ಬೇರೆ ಯಾರಾದ್ರೂ ಬಂದಿದ್ರಾ? ಹಾ, ಬಂದಿದ್ರು. ಯಾರು ಬಂದಿದ್ರು? ಅದೇ ನಮ್ ದೊಡ್ಡಯ್ಯ ಬಂದಿದ್ದ. ಅಲ್ಲ, ಅವ್ರನ್ನ ಯಾಕೆ ಕೇಳ್ತಿದ್ಯಾ? ಅವ್ರ ಹತ್ರ ಏನಾದ್ರು ಕೆಲ್ಸ ಆಯ್ತಾ? ಅಯ್ಯೋ, ಅವ್ರ ಹತ್ರ ನನ್ಗೇನ್ ಕೆಲ್ಸ ಇರುತ್ತೆ ಚಿಕ್ಕಮ್ಮ? ಈ ದೊಡ್ಡಯ್ಯ ಚಿಕ್ಕಯ್ಯ ಇವ್ರನ್ನೆಲ್ಲ ಬಿಟ್ಟು ನಮ್ಮವ್ರು ಯಾರಾದ್ರೂ ಬಂದಿದ್ರ ಅಂತ ಹೇಳು ಚಿಕ್ಕಮ್ಮ. ಅಲ್ಲ ಕಣೆ, ನೀನ್ ಯಾರ ಬಗ್ಗೆ ಕೇಳ್ತಿದ್ಯಾ? ಚಿಕ್ಕಮ್ಮ, ಆದ್ಯ ಅವ್ರಪ್ಪ. ಆ ಕಿಶೋರ್ ಅಲ್ಲಿಗೆ ಬಂದಿದ್ದೋ ಇಲ್ವೋ ಹೇಳು. ಏನು? ಕಿಶೋರ್ ಅವ್ರ? ಅಷ್ಟಕ್ಕೂ ಅವ್ರು ಎಲ್ಲಿ ಹೋಗಿದಾರೋ ಏನೋ, ಯಾರಿಗೂ ಗೊತ್ತಿಲ್ವಲ್ಲೇ. ಆದ್ರೂ ಅವ್ರು ಬರೋದು ಅಂದ್ರೆ ಏನು? ಆ ವ್ಯಕ್ತಿ ಒಡವೆ ತಗೊಂಡು ಎಲ್ಗೋ ಓಡ್ ಹೋಗಿದಾನಲ್ವಾ, ಮತ್ತೆ ಯಾವ ಮುಖ ಇಟ್ಕೊಂಡ್ ಬರ್ತಾನೆ? ಯಾವ ಮುಖ ಇಟ್ಕೊಂಡ್ ಬರ್ತಾನೆ? ಆದ್ರೂ ಆ ಕಿಶೋರ್ ಹತ್ರ ನಿನ್ಗೇನೆ ಕೆಲ್ಸ? ಯಾಕೆ ಕೇಳ್ತಿದ್ಯಾ ಅವ್ರ ಬಗ್ಗೆ? ಅಂದ್ರೆ ಬಂದಿಲ್ವಾ? ಅದೇ ಅವ್ರು ಯಾಕೆ ಬರ್ತಾರೆ ಅಂತ ಕೇಳ್ತಿದ್ದೀನಿ. ಹಾಗಿದ್ರೆ ಬಂದಿಲ್ಲ ಅಂತ ಆಯ್ತು. ನನಗ್ ಸುಮ್ನೆ ಟೆನ್ಷನ್ ಕೊಡದೆ ಕಿಶೋರ್ ಅವ್ರ ಬಗ್ಗೆ ಯಾಕೆ ಕೇಳ್ತಿದ್ಯಾ ಅಂತ ಹೇಳ್ಬಿಡು ಚಾರು. ನನಗೇನ್ ಗೊತ್ತಾಗ್ಬೇಕಿತ್ತು ಅದಕ್ಕೆ ಗೊತ್ತಾಗಿದೆ, ಸಾಕ್ ನಿಲ್ಸು, ಫೋನ್ ಇಡು. ಏಯ್ ಚಾರು, ಅಪ್ಪ, ಅವನಿನ್ನು ಮನೆಗೆ ಹೋಗಿಲ್ವಂತೆ. ಹಾಗಾದ್ರೆ ಇನ್ನೇನು ಭಯ ಇಲ್ಲಮ್ಮ. ಅಷ್ಟರಲ್ಲಿ ನಮ್ ಹುಡುಗರು ಆ ಮನೆಗೆ ಹೋಗ್ತಾರೆ. ಅವನ್ ಬಂದ್ರೆ ಹಿಡ್ಕೊಂಡು ನಮ್ ಹತ್ರ ಕರ್ಕೊಂಡ್ ಬರ್ತಾರೆ. ಅಷ್ಟರಲ್ಲಿ ಇನ್ನೆಲ್ಲಾದ್ರೂ ಇದ್ದಾನ ಅಂತ ಹೋಗಿ ನೋಡ್ಕೊಂಡ್ ಬರೋಣ ಬಾಮ್ಮ. ನಡಿ. ಅಯ್ಯೋ, ಯಾರ ಜೊತೆ ಮಾತಾಡ್ತಿದ್ದೆ ಫೋನಲ್ಲಿ? ಚಾರು ಹತ್ರ ಅತ್ಗೆ. ಚಾರು ಜೊತೆನಾ? ಏನಂತೆ? ಅಷ್ಟಕ್ಕೂ ಅವಳು ಎಲ್ಲಿಗೆ ಹೋಗಿದ್ದಾಳೆ? ಅಯ್ಯೋ, ಏನೋ ಅತ್ಗೆ, ಎಲ್ಲಿದ್ದಾಳೆ ಅಂತ ಹೇಳ್ತಿಲ್ಲ. ಫೋನ್ ಮಾಡಿ ಕಿಶೋರ್ ಬಂದ್ರ ಅಂತ ಟೆನ್ಷನ್ ಅಲ್ಲಿ ಕೇಳ್ತಿದ್ದಾಳೆ. ಏನು? ಕಿಶೋರ್ ಅವ್ರ ಬಗ್ಗೆ ಕೇಳಿದ್ಲಾ? ಅದಕ್ಕೆ ನನ್ ಗಂಡ ತುಂಬಾ ಒಳ್ಳೆಯವರು. ಒಳ್ಳೇದನ್ನ ಸಮರ್ಥಿಸೋನಲ್ಲ, ತಪ್ಪನ್ನ ಪ್ರಶ್ನೆ ಮಾಡೋರು ನಿನ್ ಪಕ್ಕದಲ್ಲಿದ್ದಾಗ್ಲೇ ನೀನು ಒಳ್ಳೆಯವನಾಗ್ತೀಯ. ಇದೇ ನಾನ್ ನಂಬಿರೋ ಸತ್ಯ. ಪ್ರಶ್ನೆ ಮಾಡುವಂತ ನೀವಿರೋದಕ್ಕೆ ನಾನು ಒಳ್ಳೆಯವನಾಗಿರೋದು. ಎಲ್ಲದ್ರಲ್ಲೂ ನನಗೆ ಭಾಗನ ಕೊಡ್ತೀರಾ, ಆದ್ರೆ ಕಷ್ಟಗಳನ್ನ ಬಿಟ್ಟು. ಕಷ್ಟಗಳನ್ನ ಬಚ್ಚಿಟ್ಕೋಬೇಕು, ಸುಖನ ಹಂಚ್ಕೋಬೇಕು. ಆಗ ಮಾತ್ರ ಒಂದಷ್ಟು ಕಾಲ ನಾವಿದ್ರು ಇಲ್ಲದೆ ಇದ್ರು ನಮ್ಮ ಹೆಸರು ಉಳಿಯುತ್ತೆ. ವೇದ ಮಂತ್ರಗಳ ಸಾಕ್ಷಿಯಾಗಿ ನಾನು ಪ್ರಮಾಣ ಮಾಡುವಾಗ ಕಷ್ಟದಲ್ಲಿ ಸುಖದಲ್ಲಿ ಜೊತೆಯಾಗಿರ್ತೀನಿ ಅಂತ ಪ್ರಮಾಣ ಮಾಡೋದ್ನೇ ಹೊರತು ಕಷ್ಟನ ಹಂಚ್ಕೋತೀನಿ ಅಂತ ಪ್ರಮಾಣ ಮಾಡಲಿಲ್ಲ. ಅದಕ್ಕೆ ಕಷ್ಟ ನನಗೆ, ಸುಖದಲ್ಲಿ ಭಾಗ ನಿನಗೆ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ನಿಮಗೆ ಹೆಂಡತಿಯಾಗಿದ್ದೀನಿ. ಇಬ್ಬರು ಪುಣ್ಯ ಸೇರಿದ್ದಕ್ಕೆ ಒಂದಾಗಿದ್ದೀವಿ. ನಮ್ಮ ಹಾಗೆ ರಾಜಿ ಶೌರ್ಯ ಕೂಡ 4 ಜನರಿಗೆ ಆದರ್ಶ ದಂಪತಿಗಳಾಗ್ತಾರೆ. ನನ್ನ ಮಗಳಿಗೆ ಒಳ್ಳೆ ಗಂಡನ್ನ ನಾನು ಹುಡುಕ್ಲಿಲ್ಲ ಅಂದ್ರು ಅವಳೇ ಹುಡುಕೊಂಡಿದ್ದಾಳೆ. ಈಗ ವ್ಯಕ್ತಿನ, ಈ ಮನೆಗೆ ಅಳಿಯನ ಕರ್ಕೊಂಡ್ ಬರೋ ಜವಾಬ್ದಾರಿ ನನ್ ಮೇಲಿದೆ. ಅದಕ್ಕೆ ಹೋಗ್ತಿದ್ದೀನಿ. ಇಲ್ಲೋಡಿ, ಏನ್ ಬೇಕಿತ್ತು? ದಾಹ ಆಗ್ತಿದೆ, ನನಗೆ ಸ್ವಲ್ಪ ನೀರು ಕೊಡ್ತೀರಾ? ತರ್ತೀನಿ ತಡೀರಿ. ಥ್ಯಾಂಕ್ ಯು. ತುಂಬಾ ಸುಸ್ತಾಗಿರೋ ಹಾಗಿದೆ, ಇನ್ನೊಂದ್ ಸ್ವಲ್ಪ ಕೊಡ್ಲಾ?
ಪರವಾಗಿಲ್ಲ ಸರ್, ಸಾಕು. ಥ್ಯಾಂಕ್ ಯು. ನೋಡಕ್ ಹೊಸಬ್ರು ತರ ಕಾಣಿಸ್ತಿರಲ್ಲ, ಈ ಊರವ್ರಲ್ಲ ಅನ್ಸುತ್ತೆ. ಇಲ್ಲ ಸರ್, ನಾನು ಅದೇ ರಾಮ. ಓ, ರಾಮಪುರದವ್ರಾ? ಹಾ ಹೌದು ಸರ್, ರಾಮಾಪುರಕ್ಕೆ ಹೋಗ್ಬೇಕು. ಎಷ್ಟು ದೂರ ಇದೆ? ಅಯ್ಯೋ, ಅದು ಇಲ್ಲೆಲ್ಲಿದೆ? ಇಲ್ಲಿಂದ ಒಂದ್ 4 ಊರ್ ಬಿಟ್ಟು ಹೋಗ್ಬೇಕು. ಹೌದಾ? ನಮ್ಮ ಮನೆಯವ್ರಿಗೆ ಫೋನ್ ಮಾಡೋಣ ಅಂದ್ರೆ ನನ್ನ ಹತ್ರ ಫೋನ್ ಇಲ್ಲ. ನೀವ್ ಏನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ? ಸರಿ, ಕೊಡ್ತೀನಿ. ಆದ್ಯ ನಂಬರ್ ಆದ್ಯ. ಅಮ್ಮ ಆದ್ಯ, ಫೋನ್ ರಿಸೀವ್ ಮಾಡಮ್ಮ. ಆದ್ಯ. ಓ, ಕಮಾನ್ ಆದ್ಯ, ಫೋನ್ ರಿಸೀವ್ ಮಾಡು. ಯಾಕೋ ಫೋನ್ ತೆಗಿತಾ ಇಲ್ಲ. ಥ್ಯಾಂಕ್ ಯು ಸರ್, ನಾನು ನಿಧಾನಕ್ಕೆ ಹೋಗ್ತೀನಿ. ಆಯ್ತು, ಒಳ್ಳೇದು.